ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 14ನೇ ವಾರ, ಜುಲೈ 12, 2024, ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 10ನೇ ಅಧ್ಯಾಯ 16ರಿಂದ 23ರವರೆಗಿನ ವಚನಗಳು. ಯೇಸು ಶಿಷ್ಯರ ನಿಯೋಗವನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶ ಇದು: ಗಮನಿಸಿರಿ, ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಆದುದರಿಂದ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರು, ಪಾರಿವಾಳಗಳಂತೆ ಸರಳ ಜೀವಿಗಳು ಆಗಿರಿ. ಜನರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು, ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ಎಳೆದೊಯ್ಯುವರು. ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ. ನಿಮ್ಮನ್ನು ಹಿಡಿದೊಪ್ಪಿಸುವಾಗ ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು. ಆಗ ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಸಹೋದರನು ಸಹೋದರನನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು, ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆಪಡಿಸಿದರೆ ಮತ್ತೊಂದು ಊರಿನಲ್ಲಿ ಆಶ್ರಯ ಪಡೆಯಿರಿ. ನರಪುತ್ರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳನ್ನೆಲ್ಲ ಸುತ್ತಿ ಮುಗಿಸಿರಲಾರಿರಿ. ಇದು ನಿಶ್ಚಯ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಉತ್ತಮ ಸಾಕ್ಷಿಗಳಾಗಿ ಕ್ರಿಸ್ತನ ಪ್ರತಿರೂಪಗಳಾಗೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಶಿಷ್ಯರ ನಿಯೋಗವನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶದ ಬಗ್ಗೆ ತಿಳಿಸುತ್ತದೆ. ಇಂದಿನ ತೋಳಗಳ ಸಮಾಜದಲ್ಲಿ ಕುರಿಗಳಾಗಿರಲು ಕಳುಹಿಸುತ್ತಿದ್ದಾರೆ ಪ್ರಭು. ಅಲ್ಲದೆ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರಾಗಿಯೂ ಪಾರಿವಾಳಗಳಂತೆ ಸರಳ ಜೀವಿಗಳಾಗಿಯೂ ಇರಿ ಎಂಬ ಕರೆಯನ್ನು ಕೊಡುತ್ತಿದ್ದಾರೆ. ಹಲವೊಮ್ಮೆ ಮನುಷ್ಯ ಎಷ್ಟು ಮೃದುವಾಗಿರುತ್ತಾನೋ ಅಷ್ಟೇ ಕ್ರೂರಿಯಾಗುವ ಸಾಧ್ಯತೆಗಳಿವೆ. ಮನುಷ್ಯನ ನಡವಳಿಕೆಯನ್ನು ನಿಖರವಾಗಿ ಸ್ಪಷ್ಟೀಕರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೇವರ ಸಾಮ್ರಾಜ್ಯವನ್ನು ಕಟ್ಟಲು ಮತ್ತು ಕ್ರಿಸ್ತನ ನೈಜ ಶಿಷ್ಯರಾಗಿ ಬಾಳಬೇಕಾದರೆ ತೋಳಗಳಂತಿರುವ ಸಮಾಜವನ್ನು ನಾಶಪಡಿಸಿ ಪಾರಿವಾಳದಂತೆ ಎಲ್ಲರಲ್ಲೂ ಸರಳತೆ ಮತ್ತು ಸಮಾನತೆಯ ಸಮುದಾಯವನ್ನಾಗಿ ಪರಿವರ್ತಿಸಬೇಕು. ಇದಕ್ಕೆ ಬೇಕಾದ ಸಹಾಯ ನಮಗೆ ಪವಿತ್ರಾತ್ಮರಿಂದ ದೊರೆಯುತ್ತದೆ. ಇದರಿಂದ ನಾವು ಸಹ ಯೇಸುವಿನ ನೈಜ ಶಿಷ್ಯರಾಗಿ ಬಾಳಿ ಉತ್ತಮ ಸಾಕ್ಷಿಗಳಾಗಿ ಕ್ರಿಸ್ತನ ಪ್ರತಿರೂಪಗಳಾಗುವಂತೆ ಬುದ್ಧಿವಾದವನ್ನು ನೀಡುತ್ತಾರೆ. ಇದಲ್ಲದೆ ಪ್ರಸ್ತುತ ಸಮಾಜವು ಕ್ರಿಸ್ತನ ಸಾಮ್ರಾಜ್ಯದ ಮೌಲ್ಯಗಳ ವಿರುದ್ಧ ಪ್ರತಿರೋಧ ತೋರಿಸುವಾಗ ನಾವು ಸೈರಣೆಯಿಂದ ಇದ್ದು ಜೀವೋದ್ಧಾರವನ್ನು ಪಡೆಯಬೇಕು. ಇದಕ್ಕೆ ಹಿಂಸೆ ಮಂತ್ರವನ್ನು ಪಠಿಸದೆ ಶಾಂತಿ ಪತಾಕೆಯ ಮಂತ್ರವನ್ನು ಎಲ್ಲೆಲ್ಲೂ ಸಾರಿರಿ ಎಂದು ಬೋಧಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.